ದಾನವನ್ನು ಮಾಡುವ ಗುಣ ಬಂದೈತಿ, ಅದು ಎಡಗೈಯಿಂದ ಮಾಡೋದೆ. ಎಡಗೈಯಿಂದ ದಾನವನ್ನು ಮಾಡಬಾರದು ಅನ್ನುವಂತಹ ಸಿದ್ಧಾಂತ ನಿನಗೆ ಗೊತ್ತಿಲ್ಲವೇ ಅಂತ ಹೀಗೆ ಕೆಲವು ಪ್ರಶ್ನೆಗಳನ್ನ ಮಾಡುವಾಗ ನಿನ್ನ ಪ್ರಶ್ನೆ ಮುಂದೆ ಕೇಳುವ ಲೆಕ್ಕ ಈಗ ಮೊದಲು ತಗೋ. ಈಗ ಮೊದಲು ತಗೋ, ಅದನ್ನ ನಿಂದ ಮಾಡಿಕೊಂಡು ಆಮೇಲೆ ನೀ ಏನ್ ಕೇಳ್ತಿ ಕೇಳು, ಅದಕ್ಕೆ ಉತ್ತರ ಹೇಳ್ತೀನಿ. ಇಲ್ಲ, ಉತ್ತರವನ್ನ ಕೊಟ್ಟ ಮೇಲೇನೆ ನನಗದು ಬೇಕು. ನಮ್ಮವರು ತೆಗೆದುಕೊಳ್ಳುವಾಗ ಸಹಿತ ಸಿದ್ಧಾಂತಕ್ಕೊಳಗಾಗ್ತಿದ್ರು, ಸುಮ್ಮನೆ ತೆಗೆದುಕೊಳ್ತಿದ್ದಿಲ್ಲ. ಇಲ್ಲಿ ಸಿದ್ಧಾಂತದ, ಇಲ್ಲಿ ಎಡಗೈಲಿ ಕೊಟ್ಟರೆ ತಗೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದಾಗ ನೋಡಿ ಆಶ್ಚರ್ಯ ಅಂತಂದ್ರೆ, ಕರ್ಣ ಹೇಳ್ತಾರೆ ಎಡಗೈಲಿ ಕೊಡುವ ಉದ್ದೇಶ ಇಷ್ಟೇ, ನೀನು ಭಿಕ್ಷಾಂದೇಹಿ ಅಂದಾಕ್ಷಣ ನಾನು ಎಡಗೈಲಿ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಕೊಡಬೇಕನ್ನೋ ಮನಸ್ಸು ಬಂದುಬಿಟ್ಟೈತಿ, ಕೊಟ್ಟು ಬಿಡ್ತೀನಿ. ಬಲಗೈಲಿ ಕೊಡಬೇಕನ್ನುವಂಥ ವಿಚಾರಕ್ಕೊಳಗಾದಾಗ ಮನಸ್ಸು ಕೊಡಬೇಡ ಅಂದುಬಿಟ್ರೆ ಹೇಗೆ? ಎಡಗೈ ಒಳಗಿನ ಮನಸ್ಸು ಬಲಗೈಗೆ ಬರುವಾಗಿ ಇರಬೇಕಲ್ಲಪ್ಪ. ಬಲಗೈಗೆ ಬರುವಾಗಿ ಇರಬೇಕಲ್ಲ, ಅದು ಇರೋದಿಲ್ಲ. ಆ ಮನಸ್ಸು ಬಹಳ ಚಂಚಲ, ಯಾವಾಗ ಹೇಳುತ್ತ ಅವಾಗ ಅದನ್ನು ಕೊಟ್ಟು ಮುಗಿಸಿಬಿಡೋದು. ಅದಕ್ಕೆ ಎಡಗೈ ಬಲಗೈ ಸಂಬಂಧ ಇಲ್ಲ, ಅದಕ್ಕೆ ಬೆಳಗು ಮಧ್ಯಾಹ್ನ ರಾತ್ರಿ ಸಂಜೆ ಹೀಗೆ ಸಂಬಂಧ ಇಲ್ಲ, ಅದಕ್ಕೆ ಮೇಲು ಕೀಳು ಸಂಬಂಧ ಇಲ್ಲ, ಅದಕ್ಕೆ ಯಾವುದೂ ಸಂಬಂಧ ಇಲ್ಲ. ಕೊಡಬೇಕು ಕೊಡಬೇಕು ಅಷ್ಟೇ, ಕೊಡಬೇಕು ಕೊಡಬೇಕು. ನೋಡಿ, ಇದು ದಾನದ ವ್ಯವಸ್ಥೆ. ಈತನಿಗೆ ದಾನಸೂರ ಅಂತ ಹೆಸರು ಬಂತು. ದಾನಸೂರ ಅಂತ ಬಂತು ಯಾರಿಗೆ? ಕರ್ಣನಿಗೆ ದಾನಸೂರ ಅಂತ ಹೆಸರು ಬಂತು. ಯಾವ ಕಾರಣಕ್ಕಾಗಿ ದಾನಸೂರ ಅಂತ ಹೆಸರು ಬಂತು? ದುರ್ಯೋಧನನ ಮನೆಗೆ ಒಬ್ಬ ಸಾಧುಗಳು ಬರ್ತಾರೆ. ನಾವು ಹೋಮ ಕಾರ್ಯವನ್ನು ಯಜ್ಞವನ್ನು ಹಮ್ಮಿಕೊಂಡಿದ್ದೇವೆ, ನಮಗ ಒಂದು 20 ಚಕ್ಕಡಿ ಕಟ್ಟಿಗೆ ಬೇಕು, 20 ಚಕ್ಕಡಿ ಕಟ್ಟಿಗೆ ಬೇಕು, ನೀವು ಕೊಡಬೇಕು ಅಂತ ಕೇಳಿಕೊಂಡಾಗ ಸರಿ ಆಯಿತು ಕೊಡ್ತೇನೆ, ತೆಗೆದುಕೊಂಡು ಹೋಗ್ರಿ ಅಂತ ಅಂದ ದುರ್ಯೋಧನ. ಆತನು ಕೂಡ ದಾನ ಮಾಡೋದ್ರೊಳಗೆ ಮುಂದಿದ್ದ. ದುರ್ಗುಣ ಇದ್ರೂ ಸಹಿತ ದಾನದೊಳಗೆ ಮುಂದಿದ್ದ ದುರ್ಯೋಧನ. ಬಹಳ ವಿಶೇಷವಾಗಿರುವಂತಹದ್ದು. ಗುಣ ಸುಮಾರಿದ್ರೂ ಸಹಿತ ನೀಡೋ ಗುಣ ಇತ್ತು. 20 ಚಕ್ಕಡೆ ಕಟ್ಟಿಗೆ ಬೇಕು ಅಂತ ಇಷ್ಟಂದಾಗ ಕೊಡ್ತೀನಿ ತೆಗೆದುಕೊಂಡು ಹೋಗ್ರಿ ಅಂತ ಅಂದ್ರೆ ಆ ಸಾಧು ಅಂತಾನ ಈಗ ಬೇಕಾಗಿಲ್ಲ ನಮಗೆ, ನಾವು ಯಾವಾಗ ಕಾರ್ಯಕ್ರಮ ಇಟ್ಕೊಂಡಿವಿ ಆವಾಗ ಬರ್ತೀವಿ, ಆಯಿತು ನಿಮಗೆ ಯಾವಾಗ ಬೇಕು ಅವಾಗ ಬರ್ರಿ. 4-6 ತಿಂಗಳ ತಡವಾಗಿ ಸಾಧು ಬಂದು ಈಗ ನನಗೆ ಕಟ್ಟಿಗೆಯನ್ನು ಕೊಡು ಅಂತಂದ್ರೆ ದುರ್ಯೋಧನ ಹೇಳ್ದ, ಅಲ್ಲಿ ಚಕ್ಕಡಿ, ಅಲ್ಲಿ ಆಳು, ಅಲ್ಲಿ ಎತ್ತುಗಳು, ಅಲ್ಲಿ ಕಟ್ಟಿಗೆ, ನಾ ಹೇಳ್ತೇನೆ ಹೇರಿಸಿಕೊಂಡು ಹೋಗ್ರಿ. ಆ ಕಟ್ಟಿಗೆ ಸಮೀಪ ಹೋಗಿ ಬಂದಿರುವಂತಹ ಸಾಧುಗಳು ಮರಳಿ ಬಂದು ಹೇಳ್ತಾರೆ, ಕಟ್ಟಿಗೆ ಹಸಿ